Nobody is secure in this Gulbarga. ಯಾರಿಗೂ ಸೆಕ್ಯೂರ್ ಇಲ್ಲ. ಒಂದು ಭಯದ ವಾತಾವರಣ ನಿರ್ಮಾಣ ಆಗಿದೆ. ನಮಗೆ ಏನು ನಮ್ಮ ತಲೆಗೆ ಏನು ವಿಚಾರಣೆ ಬರ್ತಾ ಇಲ್ಲ, ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ. ವಿ ಆರ್ ಇನ್ ದ ಶಾಕ್. ಮಗನಕ್ಕಿಂತ ಜಾಸ್ತಿ ಇದ್ದವನಿಗೆ ನಾವು ಕಳ್ಕೊಂಡಿದ್ದೀವಿ. ಇದ್ರ ಬಗ್ಗೆ ನಾನು ಈಗಾಗಲೇ IG ಕಮಿಷನರ್ ಮತ್ತು SP ನಾನು ಮಾತಾಡಿದ್ದೀನಿ. ಅವರು ಏನೋ ರಿಕ್ರೂಟ್ಮೆಂಟಲ್ಲಿ ಬಿಜಿ ಇದ್ದಾರೆ. ಅವ್ರ ಜೊತೆ ನಾವು ಮೀಟಿಂಗ್ ಮಾಡ್ತೀವಿ. ನಾವು ಈಗ ಆಗಬಾರ್ದು. ಇದು ಡೆಮೋಕ್ರಸಿಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ಇದು ಸರಿಯಿಲ್ಲ. ಇಡೀ ರಾಜ್ಯ, ಇಡೀ ಕಲಬುರಗಿ ಇವತ್ತು ಶಾಕಲ್ಲಿದೆ. ಯಂಗ್ ಬಡ್ಡಿಂಗ್ ಲೀಡರ್, ಬ್ರಿಲಿಯಂಟ್ ಲೀಡರ್, ಹಿಂದುಳಿದ ಕೋಲಿ ಸಮಾಜದ ಲೀಡರ್ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಏನಾಗ್ಯದು? ನನಗೆ ಬಹಳ ಹತ್ತಿರದವನು, 10 ವರ್ಷದಿಂದ ನನ್ನ ಜೊತೆ ಇದ್ದಾನವನು. ಹೋದ ಪಾರ್ಲಿಮೆಂಟ್ ಎಲೆಕ್ಷನ್ಲೂ ಕೂಡ ಹಗಲು ರಾತ್ರಿ ಕೆಲಸ ಮಾಡಿ ಭಾರತೀಯ ಜನತಾ ಪಾರ್ಟಿ ಕ್ಯಾಂಡಿಡೇಟ್ ಗೆಲ್ಲಿಸಿದ. ತಾಯಿ ತಂದೆ ಇರಲಾರ್ದವನು, ಹಿಂದುಳಿದ ಕ್ಷೇತ್ರದವನು. ಇವತ್ತು ಅಂಥವನಿಗೆ BSNL ಸಲಹಾ ಸಮಿತಿ ಸದಸ್ಯನಾಗಿ ಕೇವಲ 1 ವಾರ ಆಗಿತ್ತು. ಮೊನ್ನೆ ಮೀಟಿಂಗ್ ಅಟೆಂಡ್ ಮಾಡಿ ಭಾಳ ಸಂತೋಷದಿಂದ ಅವನು ಖುಷಿಯಿಂದ ಮೀಟಿಂಗ್ ಅಟೆಂಡ್ ಮಾಡ್ದ. ಮೊನ್ನೆ ರಾತ್ರಿ ಕೂಡ ನನಗೆ ಬಂದು ಕೆಲವು ಪರ್ಸ್ನಲ್ಲಿನೂ ಮಾತಾಡಿ ಹೋದ. ಒಳ್ಳೆ ಕೆಲಸ ಮಾಡಬೇಕು. ಮುಂದೆ ಮತ್ತೊಮ್ಮೆ ಮೋದಿಜಿಯವರಿಗೆ ನಾವು ಪ್ರಧಾನಮಂತ್ರಿ ಮಾಡಬೇಕು. 24 ತಾಸು ನಾವು 24x7 ದುಡಿತೀವಿ ಸರ್. ನೀವು ರೆಸ್ಟ್ ತೊಗೋಬೇಡ್ರಿ, ನೀವು ಭಾಳ ಕೇರ್ಫುಲ್ ಆಗಿರ್ಬೇಕಂತ ಹೇಳಿ ನನಗೆ ಹೇಳಿ ಹೋಗಿದ್ದ. ನಿನ್ನೆ ಒಂದೇ ದಿವಸ ಗ್ಯಾಪ್ ನಮ್ಮದು ಅವನು ಭೇಟಿಯಾಗಿಲ್ಲ. ಇವತ್ತು ಬೆಳಗ್ಗೆ ಎದ್ದ ಕೂಡಲೇ ಭಾಳ ಶಾಕ್ ಆಯ್ತು ನಮಗೆ. ನನಗೊಬ್ಬರಿಗೆಲ್ಲ, ಕಲಬುರಗಿ ಎಲ್ಲ ಯುವಕರಿಗೆ ಶಾಕ್ ಆಗಿದೆ. ಎಂಥ ಸಿಚುವೇಶನ್ ಕ್ರಿಯೇಟ್ ಆಗ್ಯದಂದ್ರೆ, ನೋಬಡಿ ಸೆಕ್ಯೂರ್ ಇನ್ ದಿಸ್ ಗುಲ್ಬರ್ಗಾ. ಯಾರಿಗೂ ಸೆಕ್ಯೂರ್ ಇಲ್ಲ. ಒಂದು ಭಯದ ವಾತಾವರಣ ನಿರ್ಮಾಣ ಆಗಿದೆ. ನಿನ್ನೆ ಆಳಂದದಲ್ಲಿ ಒಂದು ಮರ್ಡ್ರು, ಇವತ್ತು ಬೆಳಿಗ್ಗೆ ಕಲಬುರಗಿಯಲ್ಲಿ ಲಾ ಆ್ಯಂಡ್ ಆರ್ಡರ್ ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ನಾವು ಏನು ಸಂದೇಶ ಕೊಡ್ತಾ ಇದ್ದೀವಿ ಮುಂದಿನ ಪೀಳಿಗೆಗೆ ಗೊತ್ತಾಗ್ತಾ ಇಲ್ಲ. ನಾವು ಭಾರತದಲ್ಲಿ ಕಲಬುರಗಿಯಲ್ಲಿ ಇಂಥ ಪರಿಸ್ಥಿತಿ ಬರ್ತಂತೇಳಿ ನಾವು ಕನಸಲ್ಲಿ ನೆನೆಸಿರಲಿಲ್ಲ. ನಾವು ದೇವರಿಗೆ ಬೇಡ್ಕೋತೇನೆ, ನಮ್ಮ ಗಿರೀಶ್ ಚಕ್ರಗೆ ಆತ್ಮಕ್ಕೆ ಶಾಂತಿ ಸಿಗಲಿ. ಅವ್ರ ಮನೆಯವರಿಗೆ ಎಲ್ಲರಿಗೆ ಅವ್ರ ಜೊತೆ ನಾವೆಲ್ಲರೂ ಇರ್ತೀವಿ. ಅಂಥ ಒಂದು ನಾಯಕರಿಗೆ ಕಳ್ಕೊಂಡಿವಿ. ನಮ್ಗೇನು ಮಾತಾಡ್ಬೇಕಂತೇಳಿ ದೋಸ್ತಾ ಇಲ್ಲ. ನಮ್ಮ ಜೊತೆ ಇವತ್ತು ನಮ್ಮ ಎಲ್ಲ ನಾಯಕರು ಗೊತ್ತಾದ ಕೂಡಲೇ ಇವತ್ತು ಇಲ್ಲಿ ಬಂದು ಹೋಗೋಣ ಅಂತ ಬಂದಿದ್ದಾರೆ. ನಮ್ಮ ನಾಯಕರು ಅಧ್ಯಕ್ಷರು ಕೂಡ ಇದ್ರ ಬಗ್ಗೆ ಮಾತಾಡ್ತಾರೆ. आप देख रहे हैं गुलबर्गा की आवाज न्यूज चैनल, सबसे तेज और सबसे आगे.